ನಮಸ್ಕಾರ ವೀಕ್ಷಕರೇ. ಸನಾತನ ಧರ್ಮದ ಹೆಸರಲ್ಲಿ ಸೈತಾನ್ ಪೂಜೆ ಅನ್ನೋದು ಶುರುವಾಗಿದೆ. ಆಗಲೇ ಎಷ್ಟೋ ವರ್ಷಗಳಿಂದ ಇಂಥ ಕೆಲಸಗಳು ನಡೀತಾ ಇದೆ. ನಾವು ಈಗ ಹೇಗೆ ಇಷ್ಟ ಬಂದಿದ್ದ ದೇವರನ್ನ ಪೂಜೆ ಮಾಡ್ಬೋದು ಅಂತ ಹೇಳ್ತೀವೋ ಅದೇ ರೀತಿ ಕೆಲವಷ್ಟು ಕೆಟ್ಟ ಶಕ್ತಿಗಳನ್ನ ಪೂಜೆ ಮಾಡುವಂಥ ಜನಾಂಗ ಕೂಡ ಇದೆ. ಅವರು ನಮ್ಮ ಭೂಮಿ ಮೇಲಿರುವಂಥ ಎಷ್ಟೋ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಇದಕ್ಕೆಲ್ಲ ಫಂಡಿಂಗ್ ಮಾಡ್ತಾರೆ. ಫಿಲಮ್ ಇಂಡಸ್ಟ್ರಿ ಆಗ್ಬೋದು, ಮೀಡಿಯಾ ಆಗ್ಬೋದು, ಬಿಸ್ನೆಸ್ಗಳಾಗ್ಬೋದು, ಪೊಲಿಟಿಷಿಯನ್ಸ್ ಆಗ್ಬೋದು, ಎಲ್ಲರಿಗೂ ಫಂಡಿಂಗ್ ಅನ್ನೋದನ್ನ ಮಾಡಿ ಇಡೀ ಭೂಮಿ ಮೇಲೆ ಇರುವಂಥ ಎಷ್ಟೋ ದೊಡ್ಡ ದೊಡ್ಡ ಕಂಟ್ರಿಗಳನ್ನ ಅವರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡಿರೋಂಥ ಒಬ್ರು ಫ್ರಿಟ್ಸ್ ಸ್ಪ್ರಿಂಗರ್ ಅನ್ನೋರು ಒಂದು ಬುಕ್ ಬರೆದಿದ್ದಾರೆ. ಇವರು ಕೆಟ್ಟ ಶಕ್ತಿಗಳನ್ನ ಬಳಸ್ಕೊಂಡು ನಮ್ಮ ಭೂಮಿ ಮೇಲಿರುವಂಥ ಒಂದು 99% ಎಕಾನಮಿನ ಕಂಟ್ರೋಲ್ ಮಾಡೋ ಒಂದು ಪ್ರಯತ್ನದಲ್ಲಿದ್ದಾರೆ. ಇವರು ಬೇಡದೇ ಇರುವಂಥ ಒಂದು ನಮಗೆ ಗೊತ್ತಿದೆ ಇರೋ ಎಷ್ಟೋ ಕೆಟ್ಟ ಶಕ್ತಿಗಳು ಭೂಮಿ ಮೇಲಿದೆ. ಅಂತ ಒಂದು ಕೆಟ್ಟ ಶಕ್ತಿಗೆ ಪೂಜೆ ಅನ್ನೋದನ್ನ ಸಲ್ಲಿಸ್ತಾ ಇದ್ದಾರೆ. ಸೈತಾನ್ ಪೂಜೆ ಅನ್ನೋದು ನಡೀತಾ ಇದೆ. ಸನಾತನ ಧರ್ಮದಲ್ಲಿ ಒಂದು ಮಾತು ಹೇಳಿದ್ರು, ನಾವು ನಮ್ಮ ಇಷ್ಟ ಬಂದ ದೇವರುಗಳನ್ನ ಪೂಜೆ ಮಾಡ್ಬೋದು ಅಂತ. ಅದೇ ರೀತಿ ಇವರು ಕೂಡ ಕೆಟ್ಟ ಶಕ್ತಿಗಳನ್ನ ಪೂಜೆ ಮಾಡ್ತಾ ಕೆಲವಷ್ಟು ಇಂಡಸ್ಟ್ರಿಗಳನ್ನ ಅವರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಎಜುಕೇಶನ್ ಆಗ್ಬೋದು, ಫಾರ್ಮಾಸ್ಯೂಟಿಕಲ್ ಆಗ್ಬೋದು, ಇನ್ನ ಪೊಲಿಟಿಕಲ್, ನಾನು ಮೊದಲೇ ಹೇಳಿದ ಹಾಗೆ ಪೊಲಿಟಿಕಲ್ ಲೀಡರ್ಸ್ಗಳನ್ನ ಇವರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳನ್ನ ಅಲ್ಲಿ ಸ್ವಲ್ಪ ಶೇರ್ ಅನ್ನೋದನ್ನ ಇನ್ವೆಸ್ಟ್ ಮಾಡಿ ಅವ್ರನ್ನೂ ಕೂಡ ಇವರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಸೈತಾನ್ನ ಸಿಂಬಲ್ನ ನಾವು ನೋಡ್ಬೋದು. ಅದಲ್ಲದೆ ಪ್ರಪಂಚದಲ್ಲಿರುವಂಥ ಎಷ್ಟೋ ಗಣ್ಯ ವ್ಯಕ್ತಿಗಳು, ಪೊಲಿಟಿಷಿಯನ್ಸ್ ಎಲ್ಲ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಜನ ಇವರ ಕಂಟ್ರೋಲಲ್ಲಿ ಇರೋ ಅಂತ ಕಂಡೀಷನ್ಗೆ ತಗೊಬಂದು ಇಟ್ಕೊಂಡಿದ್ದಾರೆ ಈ ಫ್ಯಾಮಿಲಿಗಳವರು. ಇವರು ಆಗಿನ ಕಾಲದಿಂದಲೂ ಸುಮಾರು ಒಂದು 50-100 ವರ್ಷಗಳ ಹಿಂದೆನೂ ಈ ಸೈತಾನ್ ಪೂಜೆ ಅನ್ನೋದನ್ನ ಶುರು ಮಾಡಿ ಅವಾಗಿಂದನೂ ಇವುಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ಫ್ಯಾಮಿಲಿಗಳು ಹಾಗೇ ಬೆಳೀತಾ ಹೋದ್ವು. ಆ ಫ್ಯಾಮಿಲಿಗಳವರು ಕೂಡ ಅದೇ ಸೈತಾನ್ ಪೂಜೆನ ಮಾಡ್ಕೊಂಡು ಬಂದ್ರು. ಸನಾತನ ಧರ್ಮ ಅನ್ನೋ ಹೆಸರಲ್ಲಿ ಸೈತಾನ್ ಪೂಜೆ ಅನ್ನೋದು ಎಷ್ಟೋ ಕಂಟ್ರಿಗಳಲ್ಲಿ ನಡೀತಾ ಇದೆ. ನಮಗೆ ಗೊತ್ತಿರೋ ಹಾಗೆ ದೇವ್ರ ಪೂಜೆಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅಲ್ಲೂ ಕೂಡ ಜೀಸಸ್ಸು, ಇನ್ನ ಬೇರೆ ಬೇರೆ ದೇವ್ರಗಳ ಪೂಜೆಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದ್ರೆ ಅವರಲ್ಲೇ ಕೆಲವೊಬ್ರು ಈ ಸೈತಾನ್ ಪೂಜೆ ಮಾಡೋರು ಕೂಡ ಇದ್ದಾರೆ. ಎಷ್ಟೋ ಫ್ಯಾಮಿಲಿಗಳ ಬಗ್ಗೆ ನಮಗೆ ಆ ವಿಡಿಯೋಗಳಲ್ಲಿ ಲಿಂಕ್ ಸಿಗುತ್ತೆ, ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಬುಕ್ಕಲ್ಲಿ ಬರೆದಿಟ್ಟಿದ್ದಾರೆ, ಒಂದು ಬುಕ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಇಂತಿಂಥ ಫ್ಯಾಮಿಲಿ ಅವರು ಈ ಸೈತಾನ್ ಪೂಜೆ ಮಾಡ್ತಾರೆ. ಕೆಲವಷ್ಟು ಧರ್ಮಗಳು, ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಮಿಕ್ ಧರ್ಮ ಆಗಿರ್ಬೋದು, ಇನ್ನ ಬೇರೆ ಬೇರೆ ಧರ್ಮಗಳನ್ನ ಕೆಳಗಡೆ ತುಳಿಯುವಂಥ ಪ್ರಯತ್ನ ಕೂಡ ಅವರು ಮಾಡ್ತಾರೆ ಅಂತಲೇ ಅವರು ತಿಳಿಸಿದ್ದಾರೆ. ಆ ಫ್ಯಾಮಿಲಿಗಳವರು ಇಡೀ ಪ್ರಪಂಚದಲ್ಲಿರುವಂಥ ಎಷ್ಟೋ ಇಂಡಸ್ಟ್ರಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ನಮ್ಗೆ ಗೊತ್ತಿರೋಂಗೆ ಜಾನ್ ಕೆನಡಿ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಅವರು ಕೂಡ ಈ ಸೈತಾನ್ ಪೂಜೆ ಮಾಡ್ತಾ ಇದ್ರು ಅಂತ ಇವರು ಈ ಬುಕ್ಕಲ್ಲಿ ತಿಳಿಸಿರೋದು. ಅವರ ಮಗ ಕೂಡ ಆಕ್ಸಿಡೆಂಟಲ್ ಸತ್ರು, ಅವರು ಕೂಡ ಅದೇ ಪೂಜೆ ಮಾಡ್ತಾ ಇದ್ರು. ಅಲ್ಲಿ ಏನಂದ್ರೆ ಆ ದೇವರಿಗೆ ವಿರುದ್ಧವಾಗಿ ಹೋದವ್ರನ್ನೆಲ್ಲ ಸಾಯಿಸ್ತಾರೆ ದೇವರು ಅಂತ ನಂಬಿದ್ದಾರೆ. ಈಗ ನಮಗೂ ಗೊತ್ತಿರೋಂಗೆ ಅಮೇರಿಕಾ, ಚೈನಾ ಕೂಡ ಇದೇ ಒಂದು ನಂಟಿನಲ್ಲಿದೆ. ಚೈನಾದಲ್ಲಿರುವಂಥ ಒಂದು ದೊಡ್ಡ ಫ್ಯಾಮಿಲಿ ಕೂಡ ಈ ಸೈತಾನ್ನ ಪೂಜೆ ಮಾಡ್ತಾರೆ. ಇದರಿಂದ ಅವರು ಚೈನಾ ಎಕಾನಮಿನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ನಮಗೆ ಗೊತ್ತಿರೋ ವಿಷಯ ಎಷ್ಟೋ ಇರುತ್ತೆ. ಅದರಲ್ಲಿ ಇವರು ಜರ್ಮನಿ ಆಗ್ಬೋದು, ಜಪಾನ್ ಆಗ್ಬೋದು, ಚೈನಾ, USA, UK, ಯುರೋಪ್, ಈ ಥರ ದೊಡ್ಡ ದೊಡ್ಡ ಮಿಲಿಟರಿ ಕಂಟ್ರೋಲ್ ಇರುವಂಥ ಕಂಟ್ರಿಗಳೆಲ್ಲ, ಎಷ್ಟೋ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳೆಲ್ಲ ಈ ಸೈತಾನ್ನ ಪೂಜೆ ಮಾಡ್ತಾ ಇದ್ದಾರೆ. ಅದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ. ಬಟ್ ಆದರೆ ಅವರು ಸನಾತನ ಧರ್ಮದ ಹೆಸರಲ್ಲಿ ಈ ಸೈತಾನ್ ಪೂಜೆ ಮಾಡ್ತಾ ಇರೋದು ಸರಿನಾ? ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಕಾರಣ ಅವ್ರ ಹತ್ರ ಇರುವಂಥ ದುಡ್ಡು ಆಗ್ಬೋದು, ಬೇರೆ ಅವರ ಪವರ್ಗಳಾಗ್ಬೋದು, ಅದರಿಂದ ಅವ್ರನ್ನ ನಾವು ಪ್ರಶ್ನೆ ಮಾಡೋದಕ್ಕಾಗದೇ ಇರ್ಬೋದು. ಆದರೆ ಈ ವಿಷಯಗಳ ಬಗ್ಗೆ ತುಂಬ ಜನ ಅಧ್ಯಯನ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಈ ರೀತಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಕೆಲವೊಬ್ರು ಅದಕ್ಕೆ ಪ್ರಚೋದನೆ ಕೊಡ್ತಾರೆ, ಬನ್ನಿ ನಮ್ಮದಕ್ಕೆ ಸೇರ್ಕೊಳ್ಳಿ, ಇದರಿಂದ ಒಳ್ಳೇದಾಗುತ್ತೆ ಅಂತ. ಅಮೆರಿಕಾದಲ್ಲಿರೋ ಒಂದು ಶಾಸನ ಕಲ್ಲಿನ ಮೇಲೆ ಕೂಡ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಈ ಜನಾಂಗಕ್ಕೆ ಸೇರಿದವರು ಮಾತ್ರ ಮುಂದೆ ಒಂದು ದಿನದಲ್ಲಿ ಉಳ್ಕೊಳ್ತಾರೆ, ಇನ್ನು ಉಳಿದವರೆಲ್ಲ ಸಾಯ್ತಾ ಹೋಗ್ತಾರೆ ಅಂತ ಇವರ ಆ ಸೈತಾನ್ ಪೂಜೆಗೆ ಎಷ್ಟೋ ಜನನ ಇನ್ವೈಟ್ ಮಾಡ್ತಾ ಇದ್ದಾರೆ. ಯೂನಿವರ್ಸಿಟಿಗಳಲ್ಲಾಗ್ಬೋದು, ಇನ್ನು ಬೇರೆ ಬೇರೆ ಕಡೆ ಅದ್ರ ಬಗ್ಗೆ ವಿಷಯಗಳನ್ನ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಆ ಧರ್ಮ ಅನ್ನೋದು ಬೆಳಿಬೇಕು, ಸೈತಾನ್ ಪೂಜೆ ಅನ್ನೋದು ಜಾಸ್ತಿ ಆಗಬೇಕು. ಸನಾತನ ಧರ್ಮದ ಹೆಸರಲ್ಲಿ ಸೈತಾನ್ ಪೂಜೆ ಮಾಡಿಸುವಂಥ ಪ್ರಯತ್ನದಲ್ಲಿ ಇವರೆಲ್ಲ ಇದ್ದಾರೆ. ಅವಾಗ ಇವ್ರುಗಳ ಮೀಟಿಂಗ್ ಆಗ್ತಾ ಇರುತ್ತೆ, ಈ ಸೈತಾನ್ ಪೂಜೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಜನರ ಮನವೊಲಿಸಿ ಆ ಕಡೆಗೆ ಸೇರಿಸೋ ಕೆಲಸನೂ ಮಾಡ್ತಾ ಇರ್ತಾರೆ. ನಾವು ಇದರಿಂದ ತಿಳ್ಕೊಬೇಕಾಗಿರೋದು ಇಷ್ಟೇ. ನಮ್ಮ ಸುತ್ತಮುತ್ತ 108 ಈ ಥರದ ವಿಷಯಗಳು ನಡೀತಾ ಇರುತ್ತೆ. ಎಷ್ಟೋ ಜನ ಕೆಲವೊಂದಕ್ಕೆ ಪ್ರಚೋದನೆ ಕೊಡ್ತಾ ಇರ್ತಾರೆ. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ದಾರಿನಲ್ಲಿ ಹೋಗ್ಬೇಕಷ್ಟೇ. ಇದು ಸರಿ ಇದು ತಪ್ಪು ಅಂತ ಅಷ್ಟು ಬೇಗ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಅದನ್ನೆಲ್ಲ ತಿಳ್ಕೊಳ್ಳೋದು ಸ್ವಲ್ಪ ಟೈಮ್ ಆಗುತ್ತೆ.
ಆ ಟೈಮಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಸ್ಟಡಿ ಮಾಡಿ ಆ ದಾರಿನಲ್ಲಿ ಹೋಗ್ಬೇಕಾ ಬೇಡವಾ ಯೋಚನೆ ಮಾಡಿ ಹೋಗುವಂಥ ಒಂದು ಪ್ರಯತ್ನ ಮಾಡಿ. ಸನಾತನ ಧರ್ಮದ ಹೆಸರಲ್ಲಿ ಸೈತಾನ್ ಪೂಜೆ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀವಿ. ಇನ್ನು ಈ ಥರ ಎಷ್ಟೋ ವಿಷಯಗಳಿದೆ ನಿಮಗೆ ತಿಳಿಸುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.